ಬಿದ್ದ ಪಾಗಲ್ ಹಾಡಹಗಲೇ ವಿದ್ಯಾರ್ಥಿನಿ ಹೆಣ ಕೆಡವಿದ್ದಾನೆ. ಈ ಮುದ್ದು ಮುಖದ ಚೆಲುವೆ ಹೆಸರು ಯಾಮಿನಿ ಪ್ರಿಯಾ. ಶ್ರೀರಾಂಪುರದ ಸ್ವತಂತ್ರ ನಗರದ ನಿವಾಸಿ. ಬನಶಂಕರಿಯ ಖಾಸಗಿ ಕಾಲೇಜಲ್ಲಿ ಬಿ.ಫಾರ್ಮಾ ವ್ಯಾಸಂಗ ಮಾಡುತ್ತಿದ್ದು, ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ನೋ ಚೆಲುವು. ಹೆತ್ತವರ ಮುದ್ದಿನ ಮಗಳಾಗಿದ್ಲು. ಮೆಡಿಕಲ್ ಫೀಲ್ಡ್ನಲ್ಲಿ ಸಾಧನೆ ಮಾಡಬೇಕು, ಊರೆಲ್ಲ ಕೊಂಡಾಡುವಂತೆ ಮಾಡಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ಲು. ಗಿಣಿಯಂತಿದ್ದ ಸುಂದರಿ ಪಾಲಿಗೆ ಗಿಡುಗನಾದ ಈ ಪಾಗಲ್ ಪ್ರೇಮಿ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ. ನೋಡೋದಕ್ಕೆ ಚೋರ್ ಛಪ್ರಿ ತರ ಇರೋ ಈತನ ಹೆಸರು ವಿಘ್ನೇಶ್ ಅಂತ. ಅದ್ಯಾವ ಮುಹೂರ್ತದಲ್ಲಿ ಇವನಿಗೆ ಹೆಸರಿಟ್ಟರೋ ಗೊತ್ತಿಲ್ಲ. ಪ್ರಿಯಾ ಬಾಳಿಗೆ ಅಕ್ಷರಶಃ ವಿಘ್ನವಾಗ್ಬಿಟ್ಟಿದ್ದ. 3 ಹೊತ್ತು ಪ್ರೀತ್ಸೆ ಅಂತ ಇನ್ನಿಲ್ಲದಂತೆ ಕಾಡುತ್ತಿದ್ದ. ಮೆಸೇಜ್ ಕಾಲ್ ಮಾಡಿ ಮಿಡ್ ನೈಟ್ ಕಾಟ ಕೊಡ್ತಿದ್ದ. ಆದ್ರೆ ಪ್ರಿಯಾಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಹೀಗಾಗಿ ನಂಬರ್ ಬ್ಲಾಕ್ ಮಾಡಿ ಸುಮ್ಮನಾಗಿದ್ಲು. ಆದ್ರೂ ಇವನ ಹುಚ್ಚಾಟ ಕಡಿಮೆಯಾಗಿರಲಿಲ್ಲ. ಪ್ರಿಯಾ ಕಾಲೇಜ್ಗೆ ಹೊರಟ್ರೆ ಸಾಕು, ಪ್ರೀತಿಸಲೇಬೇಕು ಅಂತ ಹಿಂದಿಂದೆ ಬೀಳುತ್ತಿದ್ದಂತೆ. ಇದರಿಂದ ಬೇಸತ್ತಿದ್ದ ಪ್ರಿಯಾ ಮನೆಯಲ್ಲಿ ವಿಷಯ ತಿಳಿಸಿದ್ಲು. ಹೀಗಾಗಿ ಪ್ರಿಯಾ ಹೆತ್ತವರು ವಿಘ್ನೇಶ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೂ ಹಳೆ ಚಾಳಿ ಬಿಟ್ಟಿರಲಿಲ್ಲ. ಇದರಿಂದ ಕೊನೆಗೆ ಪ್ರಿಯಾ ಶ್ರೀರಾಂಪುರ ಪೊಲೀಸರಿಗೆ ದೂರು ಕೊಟ್ಟು ಸರಿಯಾಗಿ ಪಾಠ ಕಲಿಸ್ತಿದ್ಲಂತೆ. ಬಿ.ಫಾರ್ಮಸಿ ಸ್ಟೂಡೆಂಟ್ ಇದರಲ್ಲಿ ಸ್ವತಂತ್ರ ಪಾಳ್ಯ ಶ್ರೀರಾಂಪುರ ಏರಿಯಾದ್ದು. ಇದು ಡೆಡ್ ಬಾಡಿ ಸಿಕ್ಕಿರೋ ಬಗ್ಗೆ ಮಾಹಿತಿ ಬಂದು ಸ್ಥಳಕ್ಕೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ವೆರಿಫೈ ಮಾಡ್ತಾ ಇದ್ದಾರೆ ಏನಾಗಿದೆ ಅಂತ. ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಗಾಗಿ. ಮೇಲ್ನೋಟಕ್ಕೆ ಏನಾಗಿದೆ ಸರ್, ಕತ್ತು ಕುಯ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಬೈಕಲ್ಲೂ ಬಂದಿದ್ರಂತೆ ಅಂತ ಒಂದು ಮಾಹಿತಿ ಇದೆ. ಮೇಲ್ನೋಟಕ್ಕೆ ಇಂಜುರೀಸ್ ಇದೆ, ಬಾಡಿ ಮೇಲೆ, ನೆಕ್ ಹತ್ರ, ಮುಖದ ಮೇಲೆ ಇಂಜುರೀಸ್ ಇದೆ. ಸೊ ಅದು ಯಾರು ಮಾಡಿದ್ರು ಏನು ಅನ್ನೋದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯದರಲ್ಲಿ ಅದನ್ನು ಪತ್ತೆ ಮಾಡ್ತೀವಿ. ಕಣ್ಣಿಗೆ ಖಾರದ ಪುಡಿ ಹಾಕಿ ಕತ್ತು ಸೀಳಿದ ಹಂತಕ. ಪ್ರಿಯಾ ಹಿಂದೆ ಬಿದ್ದು ಲಾಠಿ ಏಟು ತಿಂದ್ರೂ ವಿಘ್ನೇಶನಿಗೆ ಪ್ರೀತಿಯ ಅಮಲು ಕಡಿಮೆಯಾಗಿರಲಿಲ್ಲ. ಜೊತೆಗೆ ತನ್ನ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ಲು ಅನ್ನೋ ದ್ವೇಷವೂ ಹೆಚ್ಚಾಗಿತ್ತು. ಇದರಿಂದ ಅಕ್ಷರಶಃ ಪ್ರಿಯಾ ಬಾಳಿಗೆ ರಾಕ್ಷಸನಾಗಿ ಹೋಗಿದ್ದ. ನನಗೆ ಸಿಗದವಳು ಈ ಜಗತ್ತಲ್ಲಿ ಯಾರಿಗೂ ಸಿಗಬಾರದು ಅಂತ ಡಿಸೈಡ್ ಮಾಡಿದ್ದ. ಹೀಗಾಗಿ ಪ್ರಿಯಾ ನೆತ್ತರು ಹರಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಇವತ್ತು ಬೆಳಿಗ್ಗೆಯಿಂದಲೂ ಹೊಂಚು ಹಾಕಿ ಮಂತ್ರಿ ಮಾಲ್ ಬಳಿ ಕಾದು ಕೂತಿದ್ದ. ಮಧ್ಯಾಹ್ನ 2:30 ಸುಮಾರಿಗೆ ಕಾಲೇಜ್ ಮುಗಿಸ್ಕೊಂಡು ಪ್ರಿಯಾ ವಾಪಸ್ ಬಂದಿದ್ದಾಳೆ. ಮಂತ್ರಿ ಮಾಲ್ ಬಳಿ ಇಳಿದು ಇಂದಿರಾ ಕ್ಯಾಂಟೀನ್ ಮೂಲಕ ಮನೆಗೆ ಹೋಗ್ತಿದ್ಲು. ಈ ವೇಳೆ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದ ವಿಘ್ನೇಶ್ ರೈಲ್ವೆ ಟ್ರ್ಯಾಕ್ ಬಳಿ ಅಡ್ಡಗಟ್ಟಿದ್ದಾನೆ. ಏಕಾಏಕಿ ಕಣ್ಣಿಗೆ ಖಾರದ ಪುಡಿ ಹಾಕಿ ಚಾಕುವಿನಿಂದ ಕತ್ತು ಸೀಳಿದ್ದಾನೆ. ಬಳಿಕ ಮನಸ್ಸೋ ಇಚ್ಛೆ ಎಲ್ಲೆಂದರಲ್ಲಿ ಬರ್ಬರವಾಗಿ ಇರಿದಿದ್ದಾನೆ. ಹೀಗೆ ಹತ್ಯೆ ಮಾಡಿದ್ದಾನೆ. ರಕ್ತದ ಮಡುವಲ್ಲಿ ಪ್ರಿಯಾ ಒದ್ದಾಡಿ ಪ್ರಾಣ ಬಿಡ್ತಿದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಅದೇ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ. ಸೊ ಇನ್ನು ನಾವು ಅವನ್ನ ಸೆಕ್ಯೂರ್ ಮಾಡಿ, ಈಗ ನಾವು ಅವನಿಗೆ ಸೆಕ್ಯೂರ್ ಮಾಡಿದ ಮೇಲೆ ಏನು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ದಸ್ತಗಿರಿ ಮಾಡಿ ಇನ್ನೊಂದು ಸಲ ಡಿಟೇಲ್ ಇಂಟ್ರೋಗೇಷನ್ ಮಾಡಿ ಮತ್ತೆ ತಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀವಿ. ಸ್ಥಳಕ್ಕೆ ಭೇಟಿ ನೀಡಿದ ಶ್ರೀರಾಂಪುರ ಪೊಲೀಸರು ಹಾಗೂ ಸೋಕೋ ಟೀಮ್ ಪರಿಶೀಲನೆ ನಡೆಸಿದೆ. ಕೃತ್ಯಕ್ಕೆ ಬಳಸಿದ ಚಾಕು ವಶಕ್ಕೆ ಪಡೆದಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಿದ್ದಾರೆ. ಎಸ್ಕೇಪ್ ಆಗಿರೋ ಹಂತಕನಿಗಾಗಿ ಸ್ಪೆಷಲ್ ಟೀಮ್ ರಚನೆ ಮಾಡಿ ತಲಾಶ್ ನಡೆಸಿದ್ದಾರೆ. ಅತ್ತ ಮಗಳು ಹಾದಿ ಹೆಣವಾಗಿರುವುದನ್ನ ನೋಡಿದ ಹೆತ್ತವರ ಆಕ್ರಂದನ ಹೇಳತೀರದಾಗಿದೆ. ಒಟ್ಟಾರೆ ತನ್ನದಲ್ಲದ ತಪ್ಪಿಗೆ ವಿದ್ಯಾರ್ಥಿನಿ ಬರ್ಬರವಾಗಿ ಹತ್ಯೆಯಾಗಿದ್ದು ಮಾತ್ರ ದುರಂತ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.